ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಸ್ಟೂಡೆಂಟ್ಸು, ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ, ನಾನು ಹಿಂದಿನ ವೀಡಿಯೋದಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಅವರ KCET ಮಾರ್ಕ್ಸನ್ನು, ಬೋರ್ಡ್ ಮಾರ್ಕ್ಸನ್ನು ಕಮೆಂಟ್ ಮಾಡಿ ನಾನು ನಿಮಗೆ ರ್ಯಾಂಕ್ನ ಪ್ರೆಡಿಕ್ಟ್ ಮಾಡ್ತೇನೆ ಅಂತ ಹೇಳಿದ್ದೇನೆ. ಸೊ ಇದೊಂದು ಅಪ್ಲಿಕೇಶನ್ನು ಅಥವಾ ವೆಬ್ಸೈಟನ್ನು ಡೆವಲಪ್ ಮಾಡಿದ್ದಾರೆ. ಇದು ಮಾಡಿದ್ದು ನನ್ನದೇ ಸ್ಟೂಡೆಂಟ್ಸು, ಇವಾಗ ಸೆಕೆಂಡ್ PUC ಯಲ್ಲಿದ್ದಾನೆ, ಕಿಫಾಯತ್ ಅಂತ. ಸೊ ಅವನು ತುಂಬ ಹಾರ್ಡ್ ವರ್ಕ್ ಮಾಡಿ ಇದನ್ನು ಡೆವಲಪ್ ಮಾಡಿದ್ದಾನೆ. ಇದು ನಾನು ಮಾಡಿದ್ದಲ್ಲ, ದಿಸ್ ಈಸ್ ಡೆವಲಪ್ಡ್ ಬೈ ಮೈ ಸ್ಟೂಡೆಂಟ್ಸು ಕಿಫಾಯತ್ ಅಂತ. ಈ ಸ್ಟಡಿಂಗ್ ಇಟ್ ಸೆಕೆಂಡ್ PUC ನಾವು ಕಂಪ್ಲೀಟೆಡ್. ಸೊ ಅವನು ಮಾಡಿದಂತಹ ಈ ಒಂದು ಇದು ನೋಡಿ, ಯೂಸರ್ ಇಂಟರ್ಫೇಸ್ ನೋಡಿ. ಇದರಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ನಿಮ್ಮ ಬೋರ್ಡ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು ಔಟ್ ಆಫ್ 300. ಇಲ್ಲಿ ನಾವು ಡೇಟಾವನ್ನು ಟ್ರೈನ್ ಮಾಡಿದ್ದು, ಮಾಡಲಿಂಗ್ ಮಾಡಲಿಕ್ಕೆ ಡೇಟಾವನ್ನು ತಗೊಂಡಿದ್ದು ಲಾಸ್ಟ್ ಟೈಮ್, ಇದು 2024 ಇದು. ಅದನ್ನು 180ಗೆ ಕನ್ವರ್ಟ್ ಮಾಡಿ ಅದನ್ನು ಪರ್ಸೆಂಟೇಜಿಗೆ ಇದು ಮಾಡಿ ನಿಮ್ಗೆ ಇಲ್ಲಿ ಡೇಟಾವನ್ನು ಕೊಟ್ಟಿದ್ದೇವೆ, ಆಯಿತಾ. ಆ್ಯಂಡ್ ಇದು ನಿಮಗೆ ಎಕ್ಸಾಕ್ಟ್ ರ್ಯಾಂಕ್ ಅಲ್ಲ ಸ್ಟೂಡೆಂಟ್ಸ್, ಅಪ್ರಾಕ್ಸಿಮೇಟ್ ರ್ಯಾಂಕ್. ಸ್ವಲ್ಪ ವೇರಿಯೇಷನ್ಸ್ಗಳಾಗುತ್ತೆ, ಆಚೆ ವೇರಿಯೇಷನ್ಸ್ ಆಗುತ್ತೆ. ಸರ್ ನೀವು ಕೊಟ್ಟಂಥ ಇದ್ರ ಪ್ರಕಾರ ಬರಲೇ ಇಲ್ಲ ಅಂತ ಹೇಳಬೇಡಿ, ಇದು ಎಕ್ಸಾಕ್ಟ್ ರ್ಯಾಂಕ್ ಅಲ್ಲ, ಸ್ವಲ್ಪ ಆಚೆ ಆಗ್ಬೋದು, ಆಯಿತಾ. ಸ್ವಲ್ಪ 100 ರ್ಯಾಂಕ್ಗಳು, 200 ರ್ಯಾಂಕ್ಗಳು, 1000 ರ್ಯಾಂಕ್ಗಳು, ಅಂದರೆ ಹೋಗ್ತಾ ಸ್ವಲ್ಪ ಥೌಸಂಡ್ಸ್ ಆಫ್ ರ್ಯಾಂಕ್ಗಳ ವೇರಿಯೇಷನ್ಸ್ ಆಗ್ಬೋದು. ಬಟ್ ಆಲ್ಮೋಸ್ಟ್ ನಿಮಗೆ ಒಂದು ರಫ್ ಐಡಿಯಾವನ್ನು ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಒಂದು 290 ಬಂದಿದೆ ಅಂತ ಅಂದ್ಕೊಳ್ಳಿ. 290 ಔಟ್ ಆಫ್ 300 290 ಬಂದಿದೆ. KCET ಒಂದು ಫಾರ್ ಎಕ್ಸಾಂಪಲ್ 152 ಮಾರ್ಕ್ಸ್ ಬಂದಿದೆ ಅಂತ ಅಂದ್ಕೊಳ್ಳಿ. ಪ್ರಿಡಿಕ್ಟ್ ಮೈ ರ್ಯಾಂಕ್ ಅಂತ ಕೊಟ್ಟರೆ ನಿಮ್ಗಲ್ಲಿ ರ್ಯಾಂಕನ್ನು ಪ್ರಿಡಿಕ್ಟ್ ಮಾಡುತ್ತೆ. ಇಲ್ಲಿ ನೋಡಿ, ಯುವರ್ ಪ್ರಿಡಿಕ್ಟೆಡ್ ರ್ಯಾಂಕ್ ಇಸ್ ಎಸ್ಟಿಮೇಟೆಡ್ 475 to 499, ಆಯಿತಾ. ಇದರಲ್ಲಿ ಸ್ವಲ್ಪ ಆಚೆ ಆಗ್ಬೋದು, 500 ಮೇಲೂ ಹೋಗ್ಬೋದು, ಅಥವಾ 475ಗಿಂತ ಬಿಲ್ಲೋನು ಬರ್ಬೋದು. ಓಕೆ, ಸೊ ಆ ಥರ ಡಿಪೆಂಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಬಟ್ ಇದು ನಿಮಗೆ ಆಲ್ಮೋಸ್ಟು ರ್ಯಾಂಕ್ಗಳ ಪ್ರಿಡಿಕ್ಷನ್, ಆಯಿತಾ. ಇದರ ವಿಡಿಯೋದು ಈ ವೆಬ್ಸೈಟ್ ಇದು, ಅಥವಾ ಇದು ಯೂಸರ್ ಇಂಟರ್ಫೇಸ್ ಇದು ವಿಡಿಯೋ, ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ದಯವಿಟ್ಟು ಚೆಕ್ ಮಾಡಿ. ಯಾರಿಗೆ ಏನೇನು CET ಈಗ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರಿತಾ ಇದ್ದೀರಾ, ಎಷ್ಟಕ್ಕೆ ಟಾರ್ಗೆಟ್ ಮಾಡ್ತಿದ್ದೀರಾ, ಅದನ್ನೇ ಕೊಟ್ಟು ನನಗೆ ಎಷ್ಟು ರ್ಯಾಂಕ್ ಬರ್ಬೋದು ಅಂತ ನೋಡಿಕೊಂಡು ದಯವಿಟ್ಟು ಇದನ್ನು ಚೆಕ್ ಮಾಡಿ. ನಿಮ್ಗೆ ಇವಾಗ KCET ಮಾರ್ಕ್ಸ್ ಎಷ್ಟು ಬಂದಿದೆ ಅದನ್ನು ಚೆಕ್ ಮಾಡಿ ಪ್ರಿಡಿಕ್ಟ್ ಮಾಡಿ. ಸೊ ನಾನು ಇದು ಎಕ್ಸಾಕ್ಟ್ ರ್ಯಾಂಕ್ ಹೇಳ್ತಾ ಇಲ್ಲ ಸ್ಟೂಡೆಂಟ್ಸು, ಒಂದು ಅಪ್ರಾಕ್ಸಿಮೇಟ್ ರ್ಯಾಂಕ್. ಫಾರ್ ಎಕ್ಸಾಂಪಲ್, ಇದು 270 ಇದೆ ಅಂತ ಅಂದ್ಕೊಳ್ಳಿ, ಇಲ್ಲೊಂದು 90 ಇದೆ ಅಂತ ಅಂದ್ಕೊಳ್ಳಿ. ಪ್ರಿಡಿಕ್ಟ್ ಮೈ ರ್ಯಾಂಕ್, ನಿಮ್ಮ ರ್ಯಾಂಕನ್ನು ಪ್ರಿಡಿಕ್ಟ್ ಮಾಡುತ್ತೆ 23,839 to 25,000 ಅಪ್ರಾಕ್ಸಿಮೇಟ್. ಓಕೆ, ಇಲ್ಲಿ 1-2K ಆಚೆ ಆಗ್ಬೋದು, ನಾನು ಎಕ್ಸಾಕ್ಟ್ ಹೇಳ್ತಾ ಇಲ್ಲ, ಬಟ್ ಯು ಕ್ಯಾನ್ ಚೆಕ್. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರದ್ದು ಲಿಂಕನ್ನು ಶೇರ್ ಮಾಡಿರ್ತೇನೆ, ದಯವಿಟ್ಟು ಚೆಕ್ ಮಾಡಿ. ಓಕೆ, ಸೊ ಬಿಕಾಸ್ ಅವನ ಸ್ಟೂಡೆಂಟು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಸೊ ಥ್ಯಾಂಕ್ಸ್ ಟು ಕಿಫಾಯತ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಪ್ಲೀಸ್ ಚೆಕ್ ಔಟ್ ದಿಸ್. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.